ನಮಗೆಲ್ಲರೂ ಭಾಳ ಹೊತ್ತು ಕಾಯಿಸಬೇಕು. ನಾನು ಮುಖ್ಯ ಉದ್ದೇಶ ಇವತ್ತು ತಮ್ಮ ಜೊತೆ ಮಾತನಾಡೋದೇನೆಂದರೆ, ನಮ್ಮ ಪಕ್ಷವ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರ ಹಾಗೂ ರಾಜ್ಯದಲ್ಲಿ ತುಂಬ ಗಂಭೀರವಾಗಿ ಒಂದು ಘಟನೆಯನ್ನು ಪರಿಗಣಿಸಿದೆ. ದೆಹಲಿಯಲ್ಲಿ ಕುಳಿತುಕೊಂಡು NIA ಹೆಡ್ ಕ್ವಾರ್ಟರ್ಸಲ್ಲಿ ಕುಳಿತುಕೊಂಡು ತನಿಖಾಧಿಕಾರಿಗಳು ಕರ್ನಾಟಕದಲ್ಲಿ ಏನು ಭಯೋತ್ಪಾದನೆ ಚಟುವಟಿಕೆ ನಡೀತಾ ಇದೆ ಅವರು ಭಾಳ ಡೀಟೇಲಾಗಿ ಫಾಲೋ ಮಾಡ್ತಾಯಿದ್ದಾರೆ. ಇದು ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟಿರುವಂಥದ್ದು. ರಾಜ್ಯ ಸರ್ಕಾರ, ರಾಜ್ಯ ಗೃಹ ಇಲಾಖೆ ಮಾಡಬೇಕಾಗಿರೋ ಕೆಲಸ ಕೇಂದ್ರ ಸರ್ಕಾರ ದೆಹಲಿಯಲ್ಲಿ ಕುಳಿತುಕೊಂಡು ಈ ಕೆಲಸ ಮಾಡ್ತಾಯಿದೆ. ಅತ್ಯಂತ ಗಾಬರಿಯಾಗುವಂಥ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ನಡೀತಾ ಇದ್ದರೂ ಸಹ ಇದರ ಬಗ್ಗೆ ಯಾವುದೇ ರೀತಿಯ ಸೂಕ್ಷ್ಮತೆ ಇರಲಿ, ಸೆನ್ಸಿಟಿವಿಟಿ ಇರಲಿ ಇಲ್ಲದೆ ರಾಜ್ಯದ ಗೃಹ ಇಲಾಖೆ ಇದರ ಬಗ್ಗೆ ಯಾವುದೇ ಒಂದು ಸೂಚನೆ ಇರಲಿ, ಇಂಟರ್ನಲ್ ಸೆಕ್ಯೂರಿಟಿ ಅಂದರೆ ಆಂತರಿಕ ಭದ್ರತಾ ಬಗ್ಗೆ ಯಾವ ರೀತಿ ಕಾಳಜಿ ಇಟ್ಕೋಬೇಕು ಅವರು ತೆಗೆದುಕೊಂಡಿರೋದಿಲ್ಲ. ತಾವೆಲ್ಲರೂ ನೋಡಿರ್ತೀರಿ. ಹಾಗೂ ಈ ರಾಷ್ಟ್ರೀಯ ತನಿಖಾ ದಳ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ನಿನ್ನೆ ಮತ್ತು ಇವತ್ತು ಅವರು ಒಂದು ರೈಡ್ ಮಾಡಿದ್ದಾರೆ ಪರಪ್ಪನಗರ ಜೈಲಿನಲ್ಲಿ. ಪರಪ್ಪನಗರ ಜೈಲಿನಲ್ಲಿ ಕೆಲಸ ಮಾಡ್ತಾ ಇರೋವಂಥ ಒಬ್ಬ ಮನೋವೈಜ್ಞಾನಿಕ ವೈದ್ಯ ಹಾಗೂ ಒಬ್ಬ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಬ್ಬ ಭಯೋತ್ಪಾದಕನ ತಾಯಿ, ಇಷ್ಟು ಜನಕ್ಕೆ ಅವರು ಈಗ NIA ವತಿಯಿಂದ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಇದೆಲ್ಲ ಟೆಕ್ನಾಲಜಿ ಬೇಸ್ಡ್ ಇನ್ವೆಸ್ಟಿಗೇಷನ್. ಇದೇನು ಎದುರುಗಡೆ ಕುಳಿತುಕೊಂಡು ಮಾಡೋದಂಥದ್ದಲ್ಲ. ತಮ್ಮೆಲ್ಲರಿಗೂ ಜ್ಞಾಪಕ ಇರ್ಬೋದು, 26/11/2008 ಮುಂಬೈಯಲ್ಲಿ ಒಂದು ದೊಡ್ಡ ಆಘಾತಕಾರಿ ಘಟನೆ ಆದ ನಂತರ ಎಲ್ಲ ರಾಜ್ಯಗಳು ಕೂಡ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಒಂದು ಸೂಚನೆ ಇತ್ತು. ಅದರಂತೆ ನಮ್ಮ ಸರ್ಕಾರ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿರುವಾಗಲೇ ಆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಭಾಳ ವಿಸ್ತಾರವಾಗಿ ನಾವು ಕ್ರಿಯೇಟ್ ಮಾಡಿದ್ವಿ. ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಕರ್ನಾಟಕದಲ್ಲಿ ಒಂದು 5 ಭಾಗಗಳಿದೆ. ಮೊಟ್ಟ ಮೊದಲನೇದು ಭಯೋತ್ಪಾದಕ ಬೇಹುಗಾರಿಕೆ, ಎರಡನೇದು ಗರುಡ ಪಡೆ, ಮೂರನೇದು ಕರಾವಳಿ ಕಾವಲು, ನಾಲ್ಕನೇದು ಆ್ಯಂಟಿ ನ್ಯಾಕ್ಸಲ್, ಐದನೇದು ನಾವು ಪ್ರಾರಂಭ ಮಾಡಿದ್ದು ಪ್ರೈವೇಟ್ ಸೆಕ್ಯೂರಿಟಿ ರೆಗ್ಯುಲೇಷನ್ ಆ್ಯಕ್ಟ್. ಯಾಕೆಂದರೆ ಪ್ರೈವೇಟ್ ಸೆಕ್ಯೂರಿಟಿ ಒಳಗೆ ಇವತ್ತು ಇಡೀ ಕರ್ನಾಟಕದಲ್ಲಿ 9 ಲಕ್ಷ ಜನ ಇದ್ದಾರೆ ಮತ್ತು 2,300 ಲೈಸೆನ್ಸ್ಡ್ ಪ್ರೈವೇಟ್ ಸೆಕ್ಯೂರಿಟಿ ಏಜೆನ್ಸೀಸ್ ಇದೆ. ಈ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟಂಥದ್ದು ಒಂದು ಇಲಾಖೆ. ಕಾರಣಾಂತರಗಳಿಂದ ಈ ಸರ್ಕಾರ ಹಾಗೂ ಇನ್ನೂ ನಮಗೆ ದುಃಖ ಆಗೋ ವಿಷಯ ಅಂದರೆ, ಸೋಕಾಲ್ಡ್ ಅನುಭವಿ ಗೃಹ ಸಚಿವರು, ಹಿಂದೆ ಉಪಮುಖ್ಯಮಂತ್ರಿಗಳು ಕೂಡ ಆಗಿದ್ದರು. ಯಾತಕ್ಕಾಗಿ ಅವರು ಒಂದು ರೀತಿಯ ಗೃಹ ಇಲಾಖೆಗೆ ಲಕ್ವ ಹೊಡೆದು ಬಿಟ್ಟಿದೆ. ಮೇಲಿನ ಮೇಲೆ ಬೆಂಗಳೂರು ಹಾಗೂ ಕರ್ನಾಟಕದಲ್ಲಿ ಬೇರೆ ಬೇರೆ ರೀತಿಯ ಆಘಾತಕಾರಿ ಆಂತರಿಕ ಭದ್ರತೆಗೆ ಧಕ್ಕೆ ಬರುವಂಥ ಘಟನೆ ಆದರೂ ಸಹ ಯಾವುದೇ ಒಂದು ಸೂಚನೆ, ಸಲಹೆ ಅಥವಾ ಮಾರ್ಗದರ್ಶನ ಗೃಹ ಸಚಿವರು ಪರಮೇಶ್ವರ್ ಅವರು ಕೊಡೋದರಲ್ಲಿ ಕಂಪ್ಲೀಟಾಗಿ ವಿಫಲರಾಗಿದ್ದಾರೆ. ಏನೇ ಹೇಳಿದ್ರೋ ಕೇಳಿದ್ರೋ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ, ಅಥವಾ ಹುಡುಗರು ಮಾಡಿರೋದು ಅಥವಾ ಉಡಾಫೆ ಕಾರಣಗಳಿಂದ ಅವರದಕ್ಕೂ ತಳ್ಳಿ ಹಾಕ್ತಾ ಇದ್ದಾರೆ. ನಾನು ಬೇರೆ ಸಬ್ಜೆಕ್ಟ್ಗಳ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಯಾವ ರೀತಿಯಾಗಿ ಅವರು ತುಷ್ಟೀಕರಣದ ನೀತಿಯಿಂದ, ಅಂದರೆ ಈ ಓಲೈಕೆ ರಾಜಕಾರಣದಿಂದ ಕಾನೂನು ಸುವ್ಯವಸ್ಥೆ ಮೇಲೆ ಯಾವ ರೀತಿಯಾಗಿ ಒಂದು ಪರಿಣಾಮ ಬೀರ್ತಾ ಇದೆ ಅಂತ. ತಮ್ಮೆಲ್ಲರಿಗೂ ಜ್ಞಾಪಕ ಇರ್ಬೋದು, ಕಳೆದ ವರ್ಷ ಈ ದರ್ಶನ್ ಪ್ರಕರಣ ಆದ ನಂತರ ದರ್ಶನ್ ಜೈಲಿನಲ್ಲಿ ಯಾವ ರೀತಿ ಮೌಜು ಮಸ್ತಿಯ ವಾತಾವರಣದಲ್ಲಿ ಆತ ಜೈಲಿನ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಜೈಲನ್ನು ಕೊಂಡ್ಕೊಂಡು ಜೈಲಿನ ಯಾವುದೇ ರೀತಿಯ ಮ್ಯಾನ್ಯುವಲ್ಗೆ ಗೌರವ ಕೊಡದೆ ಜೈಲಧಿಕಾರಿಗಳು ಅಲ್ಲಿ ನಡೆಸ್ತಾ ಇರೋ ಸಮಯದಲ್ಲಿ ಒಂದು ದೊಡ್ಡ ಎಂಕ್ವೈರಿ ಆಗಿ ಇದೇ ಪರಮೇಶ್ವರ್ ಜೈಲಿಗೆ ಭೇಟಿ ಮಾಡ್ತೀನಿ, ಸಾಂಕೇತಿಕವಾಗಿ ಯಾರೊಬ್ಬ ಕಿರಿಯ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿದ್ರು.